ಚಾನಲ್. ನಾನು ಇವತ್ತು ಹಾಯ್ ಫ್ರೆಂಡ್ಸ್, ನನ್ನ ಈ ವಿಡಿಯೋ ಒಂದು ಇಷ್ಟ ಆಗುತ್ತೋ ರನ್ನಿಂಗ್ ಡ್ರೆಸ್ಸನ್ನು ಹಾಕ್ಕೊತಾ ಇದ್ದೀವಿ. ಯಾಕೆ ಇದನ್ನು ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಅವಲಕ್ಕಿ ಬಿಸಿಲಿನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮಮ್ಮ ಇವತ್ತು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ಯಾವುದೇ ತರಕಾರಿ ಆಗಲಿ ಫಸ್ಟು ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಟೊಮೊಟೊ ಹಣ್ಣನ್ನು ಈ ರೀತಿ ನುಣ್ಣಗೆ ಕಟ್ ಮಾಡ್ಕೋಬೇಕು. ಈರುಳ್ಳಿನೂ ಸಹ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ಹಾಗೂ ಒಂದು ಲೈಕ್ ಕೂಡ ಮಾಡಿ. नहीं तो समझ नहीं नहीं करते हम बात करते हैं ना मत ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಒನ್ಸ್ ಅಗೇನ್ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಮಾರ್ನಿಂಗ್ ನಾವು ಅವಲಕ್ಕಿ ಉಸ್ಲಿನ ಮಾಡ್ತಾಯಿದ್ದೀವಿ. ಹಾಗಾಗಿ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫ್ರೆಂಡ್ಸ್. ಏನೇನು ಬೇಕು ಅಂತ ಅವಲಕ್ಕಿ ಉಸ್ಲಿಗೆ ಇಲ್ಲಿ ಟೊಮೊಟೊ ತೊಗೊಂಡಿದ್ದೀವಿ, ಹಾಗೆ ನೀರುಳ್ಳಿ ತೊಗೊಂಡಿದ್ದೀವಿ. ಈ ನೀರುಳ್ಳಿನ ಒಂದು 3-4 ಕಟ್ ಮಾಡಿ ತೊಗೊಂಡಿದ್ದೀವಿ. ಟೊಮೊಟೊ ಹಣ್ಣನ್ನು 1 ತೊಗೊಂಡಿದ್ದೀವಿ, ಯಾಕಂದರೆ ಇಲ್ಲಿ ಹುಣಸೆ ಹಣ್ಣು ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಇದಕ್ಕೆ ಎಣ್ಣೆನೂ ಸಹ ಬೇಕು. ಜೊತೆಗೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಯಾಕಂದರೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕೋರು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಮತ್ತು ಕೊಬ್ಬರಿನೂ ತೊಗೊಂಡಿದ್ದೀವಿ. ಕೊಬ್ಬರಿ ಇರೋರು ಕೊಬ್ಬರಿ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಹುಣಸೆಹಣ್ಣು, ಇದಕ್ಕೆ ಮೇಯ್ನಾಗಿ ಬೇಕಿರೋದು ಹುಣಸೆಹಣ್ಣು. ಹಾಗಾಗಿ ಹುಣಸೆಹಣ್ಣು ಸಹ ನಾವಿಲ್ಲಿ ತೊಗೊಂಡಿದ್ದೀವಿ. ಹಾಗೆ ಒಗ್ಗರಣೆಗೆ ಸಾಸಿವೆನೂ ಸಹ ತೊಗೊಂಡಿದ್ದೀವಿ. ಮತ್ತು ಕಲರಿಗೋಸ್ಕರ ಅವಲಕ್ಕಿಗೆ ಅರಿಶಿನದ ಪುಡಿ ಸಹ ಹಾಕ್ತಾಯಿದ್ದೀವಿ. ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ನೆಕ್ಸ್ಟ್ ನಾವು ಒಗ್ಗರಣೆನ ಹಾಕ್ಕೋಬೇಕು. ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಅವಲಕ್ಕಿನ ಇಲ್ಲಿ ಸ್ವಲ್ಪ ತೊಳೆದು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ನೆನೆ ಹಾಕ್ಕೋಬೇಕು. ಯಾಕಂದರೆ ಸ್ವಲ್ಪ ನೆಂದರೆ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ಒಂದು 2 ನಿಮಿಷ ನೆಂದಾದಮೇಲೆ ತೆಗೆದು ಒಂದು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದಾರೆ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಒಂದು ಇಷ್ಟ ಆಗುತ್ತೋ ಅಂಥವರು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ.
ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ನೋಡಿ ನಮ್ಮ ಅಡುಗೆ ಮನೆ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ ಅಲ್ವಾ? ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಣ್ಣೆ ಹಾಕಿದ್ದಾರೆ ಫಸ್ಟು. ಆಮೇಲೆ ಇಲ್ಲಿ ನಾವು ಚಟಪಟ ಅಂತ ಸಿಡಿಯೋಗೋಸ್ಕರ ಸಾಸಿವೆ ಹಾಕ್ಕೊತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಸಿಡಿತಾ ಐತೆ ನೋಡಿ ಫ್ರೆಂಡ್ಸ್. ನಾವು ಇವಾಗ ನೀರುಳ್ಳಿನ ಹಾಕ್ಕೊತಾ ಇದ್ದೀವಿ. ನೀರುಳ್ಳಿ ಜೊತೆಗೆ ಕರಿಬೇವು ಸಹ ಹಾಕ್ಕೊತಾರೆ ಅನಿಸುತ್ತೆ. ನೋಡಿ ಹಾಕ್ಕೊತಾ ಇದ್ದಾರೆ. ಇವೆರಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಕಡಲೆ ಬೀಜ ಹಾಕ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಹುಣಸೆಹಣ್ಣು ಹಾಕಿ ಅವಲಕ್ಕಿ ಉಸ್ಲಿನ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಫ್ರೆಂಡ್ಸ್ ನೆಕ್ಸ್ಟ್ ನಾವು ಇಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಯಾಕೆ ಹಾಕಬಾರ್ದು ಅಂದರೆ ಅದು ಸುಟ್ಟೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಒಗ್ಗರಣೆ ಈರುಳ್ಳಿ ಮತ್ತು ಕರಿಬೇವು ಬೆಳ್ಳುಳ್ಳಿ ಹಾಕಿದ್ಮೇಲೆ ಫ್ರೈ ಮಾಡ್ಕೋಬೇಕು. ಫಸ್ಟೇ ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಒಣಮೆಣಸಿನ್ಕಾಯಿ ಸುಟ್ಟೋಗುತ್ತೆ ಮತ್ತು ಘಾಟ್ ಆಗಿರುತ್ತೆ. ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಬಳಸ್ಬೋದು, ಬಟ್ ನಾವಿಲ್ಲಿ ಬಳಸಿಲ್ಲ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಳಸಿಲ್ಲ. ನಿಮಗೆ ಇಷ್ಟ ಆದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಜಾಸ್ತಿ ಒಣಮೆಣ್ಸಿನ್ಕಾಯಿನೇ ಹಾಕೋದು. ನೋಡಿ ಇಲ್ಲಿ ನಾವು ಕಲ್ಲರಿಗೋಸ್ಕರ ನಾವಿಲ್ಲಿ ಅರಿಶಿನದ ಪುಡಿನ ಹಾಕ್ತಾಯಿದ್ದೀವಿ. ನಿಮಗೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು. ಅದನ್ನು ಇನ್ನು ಸಿಂಪಲಾಗಿ ಮಾಡ್ಕೊಂಡು ತಿನ್ಬೋದು. ನಾವಿಲ್ಲಿ ರುಚಿಯಾಗಿರಲಿ, ಟೇಸ್ಟಿಯಾಗಿರಲಿ, ಕಲರ್ ಇರಲಿ ಅನ್ನೋ ಕಾರಣಕ್ಕೆ ನಾವು ಅರಿಶಿನದ ಪುಡಿನ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಇವಾಗ ಟೊಮೊಟೊ ಹಣ್ಣನ್ನು ಹಾಕ್ಕೊತಾ ಇದ್ದಾರೆ. ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅವಲಕ್ಕಿ ಪಾಯಸನ ಮಾಡೋದನ್ನ ಯಾವ ರೀತಿ ಅಂತ ತಿಳಿಸ್ಕೊಡ್ತೀವಿ. ನಾನಿವತ್ತು ಅವಲಕ್ಕಿ ಉಸ್ಲಿನ ಮಾಡ್ತಾ ಇದ್ದಾರೆ. ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನೋಡಿ ಇವಾಗ ನಾವು ಉಪ್ಪು ಹಾಕ್ಕೊತಾ ಇದ್ದೀವಿ. ನಿಮಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಕೊತ್ತಂಬರಿ ಇರೋರು ಕೊತ್ತಂಬರಿ ಹಾಕ್ಕೊಳ್ಳಿ. ನಮ್ಮ ಹಳ್ಳಿ ಅಲ್ವಾ, ಹಾಕಿಕೊಂಡು ಸಿಗಲ್ಲ, ಹಾಗಾಗಿ ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಹುಣಸೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀವಿ. ಫ್ರೆಂಡ್ಸ್ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹುಣಸೆಹಣ್ಣು ರಸ. ಹಾಗಾಗಿ ಹುಣಸೆಹಣ್ಣು ರಸನ ಇಲ್ಲಿ ಹಾಕ್ಕೊತಾ ಇದ್ದಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹುಣಸೆಹಣ್ಣು ರಸನ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗೂ ಇರುತ್ತೆ. ಇದು ಹುಣಸೆಹಣ್ಣು ರಸ ಹಾಕಿ ಅವಲಕ್ಕಿನ ಮಾಡಿರೋದು. ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದವರು ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಹಾಕಿ ಹೇಗಿತ್ತು ಅಂತ ಹೇಳಿ. ಇವಾಗ ನೋಡಿ ನಾವು ಕೊಬ್ಬರಿನ ಹಾಕ್ಕೊತಾ ಇದ್ದೀವಿ. ಕಾಯಿ ತುರಿ ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಪ್ರತಿಯೊಂದು ಅಡುಗೆಗೂ ತೆಂಗಿನಕಾಯಿ ತುರಿನ ಹಾಕೋದು ರೂಢಿ, ಹಾಗಾಗಿ ನಾವು ಹಾಕ್ಕೊತಾ ಇದ್ದೀವಿ. ಇಲ್ಲಿ ಇದಿಲ್ಲ ಅಂದ್ರೂ ಹಾಕಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಗೊಜ್ಜು ರೆಡಿ ಆಗಿದೆ. ಇವಾಗ ಇದಕ್ಕೆ ನಾವು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಅವಲಕ್ಕಿ ಹಾಕ್ಕೊತಾ ಇದ್ದೀವಿ. ಅವಲಕ್ಕಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಆದರೂ ಇದನ್ನು ಒಲೆ ಮೇಲೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ತಿನ್ನಬೇಕು. ಸ್ವಲ್ಪ ಬಿಸಿಯಾಗಿರಬೇಕಲ್ಲ, ಹಾಗಾಗಿ 1-2 ನಿಮಿಷ ಹಾಗೆ ನಾವು ಬಿಸಿ ಮಾಡ್ಕೊತೀವಿ. ಆಫ್ಟರ್ ನಾವು ಟಿಫನ್ನ ತಿನ್ನಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ವೀಕ್ಷಿಸ್ತಾ ಇರ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ಸ್. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು.
ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ನನ್ನ ವಿಡಿಯೋಗಳಿಗೆ. ನೋಡಿ ಫ್ರೆಂಡ್ಸ್, ನಮ್ಮದು ಹುಣಸೆ ಹುಳಿ ಅವಲಕ್ಕಿ ರೆಡಿ ಆಯಿತು. ನಾವು ಈಗ ಊಟ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಹೇಗಿದೆ ಅಂತ ನೋಡಿ ಹೇಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಹುಣಸೆ ಹುಳಿ ಹಾಕಿ ಮಾಡಿರೋದು ಅವಲಕ್ಕಿ ಉಸ್ಲಿ ಅಲ್ವಾ, ಚೆನ್ನಾಗೇ ಇರಬೇಕು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್. ಮುಂದೆ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್, ಧನ್ಯವಾದಗಳು. ಅವಲಕ್ಕಿ ನಾವು ಒಳ್ಳೆ ಕಾಯಿ ಪುಣ್ಯ ಆಯಿಸಿ ಖಜ್ಜಿ ಆಯಿಸಿ video này em có một cho nó sẽ có quả này nào rồi nữa cái chuyện nhé sao cái này cái tiền này để ra hạt rồi nè ok đi ra hạt rồi mà sao đi nó có mấy Cái bạc cái bạc đây là đâu cái này nhạc lại cô tôi đi chơi thì nó chắc là rồi anh có thể chơi cùng mày nó biết nó cho nó mày nữa rồi nó chưa được tôi cắt rồi nhá của nó Usahakan tidak ada rumah bapak. Tidak kenapa? Biasanya saya paling apa? Biasa kita, begini, hah? Bukan paling kan? Betul. Saya kan, bukan di Polaki. Bukan dah tu tu. Yo, sekolah. Medu nak tu. Tidak. Asal sana ada tidak? Kali tu. Nah, kali ni. Ini tak ada. Dia cakap tu, angga atas saya, nanti kali kenapa pacar? Hah? Janji kau pengen nangkau ya? Menanggung. Pasti akan nggak akan nih. Jati udah kadang sana. Soalnya tu bagi kita tahu. Pasti tadi ya. Dua tiga jari. Oh nyaman. Dia tahu kan? Mau tiga? Ada ya? Mana kan? Apa pada? Kalau itu, ada. Ada apa? Oh ya, buku tu sadar boleh mari tu dengan sadar tu bersnya ya. Masih bos. Asli, sadar hati kita masuk. Sadar ada boleh. Kenapa kan? Kenapa pak?